ಕರ್ನಾಟಕದ ಕೋಲಾರ ಜಿಲ್ಲೆಗೆ ಹೊಂದಿಕೊಂಡಿರುವಂತೆ ಆಂಧ್ರದ ಚಿತ್ತೂರು ಜಿಲ್ಲೆಯಲ್ಲಿ ನನಿಯಾಲ ಎಲಿಫೆಂಟ್ ಕ್ಯಾಂಪ್ ಅಂದರೆ ನನಿಯಾಲ ಆನೆಗಳ ಶಿಬಿರ ಅಂತ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ವನ್ಯಜೀವಿಗಳ ಧಾಮ. ಇದು ಆಂಧ್ರ ಪ್ರದೇಶ್ ರಾಜ್ಯದಲ್ಲಿ ಇರೋದು. ಇಲ್ಲಿ ಇರೋದಕ್ಕೆ ಈ ಥರ ಹೌಸಸ್ ಮಾಡಿದ್ದಾರೆ, ಒಂಥರ ಟೆಂಟ್ ಹೌಸಸ್ ಥರ, ಲಾಗ್ ಕ್ಯಾಬಿನ್ಸ್ ಥರ ಮಾಡಿದ್ದಾರೆ. ಬಂದಲ್ಲಿ ಒಂದು ದಿವಸ ಕೂಡ ನೈಟ್ ಕೂಡ ಸ್ಟೇ ಮಾಡ್ಬೋದು. ಈ ಶಿಬಿರದ ವಿಶೇಷತೆ ಏನಂದರೆ, ಇಲ್ಲಿ ಎರಡು ದೊಡ್ಡ ಆನೆಗಳು, ಇದು ಎರಡು ಗಂಡಾನೆಗಳು. ಒಂದರ ಹೆಸರು ವಿನಾಯಕ ಅಂತ, ಇನ್ನೊಂದರ ಹೆಸರು ಜಯಂತ್ ಅಂತ. ತುಂಬ ದೊಡ್ಡ ಗಾತ್ರದ ಆನೆಗಳು ಇವು, ಪಳಗಿಸಿರೋ ಆನೆಗಳು ಇವು. ಇಲ್ಲಿ ಕ್ಯಾಂಪಲ್ಲಿ ಇರ್ತವೆ. ಬೆಳಗ್ಗೆ ಇದನ್ನು ಮೇಯಕ್ಕೆ ಕರ್ಕೊಂಡು ಹೋಗ್ತಾರೆ ಕಾಡಿಗೆ, ಸಾಯಂಕಾಲ ಒಂದು 5 ಗಂಟೆ ಹಂಗೆ ಕರ್ಕೊಂಬರ್ತಾರೆ. ಆವಾಗ ನಾವು ಜನರೆಲ್ಲ ನೋಡ್ಬೋದು. ಇನ್ನೊಂದು ವಿಶೇಷತೆ ಅಂದರೆ, ಈ ಆನೆಗಳನ್ನ ನೋಡ್ಕೊಳ್ಳೋರು ನಮ್ಮ ಕಾಕನ ಕೋಟೆಯ ಜೇನು ಕುರುಬರು. ಅಲ್ಲಿಂದ ಇಲ್ಲಿಗೆ ಬಂದು ಜೇನು ಕುರುಬರುನ ಇವರು ಆಂಧ್ರದವರು ಇಲ್ಲಿ ಇಟ್ಕೊಂಡಿದ್ದಾರೆ. ಇವರು ಅಪ್ಪಟ ಮೈಸೂರು ಕಾಡಿನ ಭಾಷೆ ಕನ್ನಡ ಮಾತಾಡ್ತಾರೆ. ಮತ್ತು ಅವರು ನೋಡೋದಕ್ಕೆ ಗುಂಗುರು ಕೂದಲು ಎಲ್ಲ ನಮ್ಮ ಜೇನು ಕುರುಬರು, ನಮ್ಮ ಮೂಲ ನಿವಾಸಿಗಳು ಹೆಂಗಿರ್ತಾರೋ ಅದೇ ಥರ ಇರ್ತಾರೆ. ಸ್ಕೂಲುಗಳಿಗೆ ಕಾಲೇಜುಗಳಿಗೆ ಎಲ್ಲೂ ಹೋಗಲ್ಲ ಅವರು. ಆನೆಗಳ ಜೊತೆನೇ 3 ಹೊತ್ತು ಆನೆಗಳ ಜೊತೆನೇ ಮಾಡೋದು. ಪ್ರಪಂಚದಾದ್ಯಂತ ಇವರು ವಿಖ್ಯಾತಿ ಪಡೆದಿದ್ದಾರೆ ಆನೆಗಳನ್ನು ಪಳಗಿಸ್ಕೋಕ್ಕೆ. ಅವ್ರ ಜೊತೆ ಸ್ವಲ್ಪ ಮಾತಾಡಿದ್ದು ರೆಕಾರ್ಡಿಂಗ್ಸ್ ನೋಡಿ. ಕಾಲೇಜಾ? ಆನೆ ಜೊತೆ. ನಿಮ್ಮ ಹೆಸರೇನು? ಮಂಜು. ಅಲ್ಲ, ಜೇನ್ ಕರುಬರು ಅಂದ್ರೆ ಜೇನ್ ಇದು ಮಾಡೋದಲ್ಲ, ತೆಗಿಯೋದು. ಎಷ್ಟು ಕೊಡ್ತಾರೆ ಸಂಬಳ ಎಲ್ಲ? ನಮಗೆ 15, ಅವ್ರಿಗೆ 18. ಹಾಂ, ಸರಿ ಸರಿ. ಇದು ಒಂದ್ಸತಿ ನುಗ್ಗಿದ್ರೆ ಅದೇ ದಾರಿ ಮಿಸ್ ಓಡಿಸ್ತದೆ. ಹೌದಾ? ಗೊತ್ತಾಗಲ್ವಾ? ಗೊತ್ತಾಗಲ್ಲ. ನಿಮ್ಮೂರಲ್ಲಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ನಮ್ಮೂರಲ್ಲಿ ಅಂತಂದ್ರೆ ಎಲ್ಲಿ ಹೋಗಿ ಬಂದ್ರು ಗೊತ್ತಾಗುತ್ತೆ. 3 ಫ್ಯಾಮಿಲಿ ಇದೆ ಜೇನ್ ಕುರುಬರದು. ಎಷ್ಟು ಜನ ಟೋಟಲ್? ಟೋಟಲ್ 4 ಫ್ಯಾಮಿಲಿ. 4 ಫ್ಯಾಮಿಲಿ ಅಂದ್ರೆ ಎಷ್ಟು ಜನ? 20 ಜನನಾ? 20 ಜನ ಇಲ್ಲ. ಇದು 2 ಫ್ಯಾಮಿಲಿ 5 ಜನ, ಮತ್ತೆ ಒಂದು ಫ್ಯಾಮಿಲಿ ಒಬ್ಬರೇ ಬಂದಿರೋದು. ಮತ್ತೆ ಅವ್ರ ಫ್ಯಾಮಿಲಿ ಮಗು ಮತ್ತೆ ಅವ್ರ ಗಂಡ. ನಿಮಗೆ ಇನ್ನೂ ಮದುವೆ ಆಗಿಲ್ಲ? ನಮಗೆ ಆಗಿದೆ. ಆಂಧ್ರದಲ್ಲಿ ಯಾರೂ ಸಿಗದೇ ಇರೋದ್ರಿಂದ ನಮ್ಮ ಕರ್ನಾಟಕದ ಜೇನು ಕುರುಬರನ್ನು ಕರ್ಕೊಂಡು ಬಂದು ಇಲ್ಲಿ ಕೆಲಸಕ್ಕೆ ಇಟ್ಕೊಂಡು ಈ ಆನೆಗಳನ್ನ ನೋಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದಾರೆ. ಇದು ಒಂಥರ ವಿಶೇಷ ಅನ್ನಿಸ್ತು ನನಗೆ.